We had studied about the attacks on mobile devices in the last class. Next, security implications for organization. ಈ security implications edika handheld devices or mobile devices ಗೆ ಬರ್ತಾವ. Mobile devices, when it is being provided by the organization to its employees, ಕೆಲವೊಂದ್ಸರಿ ಎಂಪ್ಲಾಯೀಸ್ ಗೆ ಆರ್ಗನೈಸೇಷನ್ಸ್ ಥ್ರೂ ಮೊಬೈಲ್ ಡಿವೈಸಸ್ ಅಥವಾ ಹ್ಯಾಂಡ್ಹೆಲ್ಡ್ ಡಿವೈಸಸ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ತಾವ. Depending upon the requirement of the employee or designation of the employee ಯಾವ ಪೋಸ್ಟ್ ಮೇಲೆ ಅದನ ಅವ ಏನ್ ಕೆಲಸ ಮಾಡ್ತಾನ ಅನ್ನೋ ಬೇಸಿಸ್ ಮೇಲೆ ಏನಾಗ್ತೈತಿ, employees will be provided with ಮೊಬೈಲ್ ಆರ್ ಹ್ಯಾಂಡ್ಹೆಲ್ಡ್ ಡಿವೈಸಸ್ ಬೈ ಆರ್ಗನೈಸೇಷನ್ ದವರು ಅವರಿಗೆ ಯೂಸ್ ಮಾಡ್ಲಿಕ್ಕೆ ಮೊಬೈಲ್ ಡಿವೈಸಸ್ ಹ್ಯಾಂಡ್ಹೆಲ್ಡ್ ಡಿವೈಸಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. And when they give such type of devices to the employees, ಅದರ ಸೆಕ್ಯೂರಿಟಿ ಕೂಡ ಎಂಪ್ಲಾಯೀಸ್ ಜೊತೆಗೆ ಆರ್ಗನೈಸೇಷನ್ ದೊಡ್ಡ ಕನ್ಸರ್ನ್ ಆಗಿರ್ತೈತಿ. It is the responsibility or it is the duty of organization to take care of the data as well as the data that is present in the organization as well as the data that is being accessed by the employees through that particular device which is being given by the organization. Organization ಕೊಟ್ಟಿರುವಂತ ಡಿವೈಸ್ ಇಂದ ಆಕ್ಸೆಸ್ ಆಗುವಂತ ಆ ಡಿವೈಸ್ ಏನೇನು ಯೂಸ್ ಮಾಡ್ತಾವೋ ಅದು ಎಲ್ಲಿ ಯೂಸ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಕನ್ಸರ್ನ್ ಇರಬೇಕು. ದೇ ಶುಡ್ ಹ್ಯಾವ್ ಅನ್ ಐ ಆನ್ ದ ಯೂಸೇಜ್, ದ ಮೂವ್ಮೆಂಟ್ ಆಫ್ ದಟ್ ಮೊಬೈಲ್ ಆರ್ ಹ್ಯಾಂಡ್ ಹೆಲ್ಡ್ ಡಿವೈಸ್. ಸೊ ಆ ರೀತಿಯಾಗಿ ಬರುವಂತ ಥ್ರೆಟ್ಸ್ ಏನು, ಅದರ ಅಗೇನ್ಸ್ಟ್ ಸೆಕ್ಯೂರಿಟಿ ಮೆಜರ್ಸ್ ಏನ್ ತಗೋಬೇಕು ಆರ್ಗನೈಸೇಷನ್ ವಿತ್ ರಿಲೇಷನ್ ಟು ದ ಆರ್ಗನೈಸೇಷನ್ ಅಂಡ್ ಆರ್ಗನೈಸೇಷನ್ಸ್ provided devices ಅನ್ನೋದ್ರ ಬಗ್ಗೆ ನಾವೀಗ ಏನ್ ಮಾಡ್ಲಿಕ್ಕೆ ಸ್ಟಡಿ ಮಾಡ್ಲಿಕ್ಕೆ. There are mainly 5 security implications with respect to the organization. It is given as managing the diversity and proliferation of handheld devices. Managing diversity in the sense it is being distributed. handheld mobile ಅಂತಂದ್ರೆ ಇಲ್ಲೇ ಇರ್ತಾವ ಅಲ್ಲೇ ಇರ್ತಾವ ಅಂತೇನಿಲ್ಲ, ಎಲ್ಲಿ ಬೇಕಾದಲ್ಲಿ ಮೂವ್ ಆಗ್ಬೋದು, ಎಲ್ಲಿ ಬೇಕಾದಲ್ಲಿಂದ ಡೇಟಾನ ಆಕ್ಸೆಸ್ ಮಾಡ್ಬೋದು. ಸೊ ಆ ರೀತಿ ಆದಂತ ಡಿಫ್ರೆನ್ಸ್ ಬೇರೆ ಬೇರೆ ಥರದ ಡಿವೈಸಸ್ ಬರ್ತಾವು, ಬೇರೆ ಬೇರೆ ಲೊಕೇಶನ್ಸ್ ಇಂದ ಆಕ್ಸೆಸ್ ಮಾಡ್ಕೊಂತಾವು. ಅದನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ. ಇವನ್ ದೇರ್ ಇಸ್ ಅ ಇನ್ಕ್ರೀಸ್ ಇನ್ ನಂಬರ್ ಆಲ್ಸೋ. handheld devices or mobile devices numbers ಒಳಗೂ ಕೂಡ nowadays they are increasing drastically, right? So ಆ ರೀತಿಯಾದಂತ ಡಿವೈಸಸ್ ನ ಹೆಂಗ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ. And then unconventional or stealthy in the sense secretly, that is it is not a convenient way or a legal way of storage. ಕೆಲವೊಂದಿಷ್ಟು ಸ್ಟೋರೇಜ್ ಡಿವೈಸಸ್ ನಾವು ಲೀಗಲ್ ವೇ ಒಳಗೆ ಯೂಸ್ ಮಾಡಂಗಿಲ್ಲ, ಇನ್ನೊಬ್ರಿಗೆ ಗೊತ್ತಾಗ್ಲಾರ್ದ ರೀತಿಯಾಗಿ ಡೇಟಾನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ದೇ ಆರ್ ನಾಟ್ ಕನ್ವೆನ್ಷನಲ್ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ಕೊಂಡಿರುವಂತ ಸ್ಟೋರೇಜ್ ಡಿವೈಸಸ್ ಅಲ್ಲ. ಅನ್ಕನ್ವೆನ್ಷನಲ್ ಅಂಡ್ ಸ್ಟಿಲ್ ದಿ ಸ್ಟೋರೇಜ್ ಡಿವೈಸಸ್, ಯು ನೀಡ್ ಟು ಟೇಕ್ ಕೇರ್ ಆಫ್ such type of storage devices also. In the sense organization need to take care of this point also. Then threats through lost and stolen devices. ನೀವು ಡಿವೈಸಸ್ ಎಂಪ್ಲಾಯೀಸ್ ಕೊಟ್ಟಿರಿ ಅಥವಾ ನಿಮ್ಮ ಆರ್ಗನೈಸೇಷನ್ ಎಂಪ್ಲಾಯಿ ತಂದೆ ಪರ್ಸನಲ್ ಮೊಬೈಲ್ ಅಥವಾ ತಂದೆ ಪರ್ಸನಲ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಬಟ್ he is accessing that, he is using that particular device for accessing the organization's data ಅಂತಂದಾಗ ಅದರ ಕನ್ಸರ್ನ್ ಕೂಡ ಆರ್ಗನೈಸೇಷನ್ಸ್ ಮೇಲೆ ಬರ್ತೈತಿ. And then how you are going to protect, ಒಂದು ಕಳೆಯುವಂತ ಚಾನ್ಸಸ್ ಇರ್ತಾವು, ಕಳೆದಾಗ ಏನ್ ಮಾಡಬೇಕು. ಎರಡನೇ, how you are going to protect the data that was present on the lost device. ಕಳೆದು ಹೋಯ್ತು, ಬಟ್ ಮುಂದೆ ಏನ್ ಮಾಡೋದು, ಅದ್ರ ಮೇಲೆ ಇರುವಂತ ಡೇಟಾದ ಪ್ರೊಟೆಕ್ಷನ್ ಏನ್ರಿ ಕೊಟ್ಟಿರೋ ಅಥವಾ ಇಲ್ವೋ, ಯಾವ ರೀತಿ ಪ್ರೊಟೆಕ್ಷನ್ ಅನ್ನ ನಾವು ಕೊಡಬಹುದು ಡೇಟಾಗ when you are going to store it on a handheld or mobile device. And the last point is educating the laptop users. Laptop is also one type of a handheld device or a mobile. So how you are going to educate the people or the employees who are going to use the laptops ಅನ್ನ ಯೂಸ್ ಮಾಡೋರಿಗೆ ನಾವು ಏನು ಟಿಪ್ಸ್ ಕೊಡಬೇಕು, ಏನು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕು. ಬಿಫೋರ್ ಹ್ಯಾಂಡಿಂಗ್ ದೆಮ್ the laptop, you need to give some instructions or tips about the usage. ಎದಕ್ಕೆ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ಆನ್ ಮಾಡೋದು ಆಫ್ ಮಾಡೋದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಅಲ್ಲ,
when you are using it for accessing, storing the organization related data, then what are the main points that you need to take care about? Employee ಗೆ ಒಂದು ಡಿವೈಸ್ ಅನ್ನ ಹ್ಯಾಂಡ್ ಓವರ್ ಮಾಡ್ತೀರಿ ಅಂತಂದ್ರ ಅದನ್ನ ನಾವು ಆರ್ಗನೈಸೇಷನ್ ಬೆನಿಫಿಟ್ ಗೆ ಯೂಸ್ ಮಾಡ್ಕೋಬೇಕು, ಅಥವಾ ಆರ್ಗನೈಸೇಷನ್ ಡೇಟಾ ಅದ್ರೊಳಗೆ ಇತ್ತು ಅಂತಂದ್ರ ಅದಕ್ಕೆ ಏನ್ ಪ್ರೊಟೆಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡಬೇಕು, ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಜುಕೇಟ್ ಮಾಡಬೇಕು. Educating the use of laptop doesn't mean that you are going to teach them how to use. ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ, ಅವ್ರ ಎಬಿಲಿಟಿ ಅಷ್ಟದ, ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಅನ್ನೋ ಬೇಸಿಸ್ ಮೇಲೆನೆ ನೀವು ಅವ್ರಿಗೆ ಅದನ್ನ ಡಿವೈಸ್ ಅನ್ನ ಕೊಟ್ಟಿರ್ತೀರಿ. ಬಟ್ ಹಿಯರ್ ಯು ನೀಡ್ ಟು ಎಜುಕೇಟ್ ದೆಮ್ ಅಬೌಟ್ ಸೆಕ್ಯೂರಿಟಿ ಹೆಂಗ್ ಮಾಡಬೇಕು, ಸೆಕ್ಯೂರಿಟಿ ಪರ್ಪಸ್ಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬೇಕು. ಇನ್ ದಟ್ ಫೀಲ್ಡ್ ಯು ನೀಡ್ ಟು ಎಜುಕೇಟ್ ದೆಮ್. So firstly we'll start with managing the diversity and proliferation of handheld devices. Whenever you are going to make some rules, regulations, security na imbibe ಮಾಡಲಿಕ್ಕೆ, security implications ಸಲುವಾಗಿ ಅಂತೇಳಿ ರೂಲ್ಸ್ ರೆಗ್ಯುಲೇಷನ್ಸ್ ನ ಏನ್ ಮಾಡ್ತಿರಲ್ಲ, ಆ ರೂಲ್ಸ್ ರೆಗ್ಯುಲೇಷನ್ಸ್ ಹೈರಾರ್ಚಿಕಲಿ ಇರಬೇಕು, ರೈಟ್? ಈಗ ಸದ್ಯಕ್ಕೆ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ವೆನ್ someone says you to follow the rules, ಆ ರೂಲ್ಸ್ ನ ಫಾಲೋ ಮಾಡುವಂತ ಹೇಳೋ ವ್ಯಕ್ತಿಗೆ ಆ ರೈಟ್ ಇರಬೇಕು. he should be a person who has the right to say you that. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲಾಸ್ನಾಗ ನಿಮ್ಮ ಕ್ಲಾಸ್ಮೇಟ್ಸ್ ಏನಾರೇ ಹೇಳಿದ್ರು ಹಂಗ್ ಮಾಡು ಹಿಂಗ್ ಮಾಡು ಅಂತಂದ್ರೆ ಯು ಮೈಟ್ ನಾಟ್ ಲಿಸನ್. ಅದೇ ಕ್ಲಾಸ್ನಾಗ ಒಬ್ಬ ಲೀಡರ್ನ ಮಾಡಿ ಅವ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ರೆ 10-20% ಕೇಳ್ತೀವಿ. ಅದ್ರ ಬದಲಿಗೆ ನಿಮಗೆ ಕ್ಲಾಸ್ ಟೀಚರ್ ಅಥವಾ ಲೆಕ್ಚರರ್ಸ್ ಹೇಳಿದ್ರು ಅಂದ್ರೆ ಇಟ್ ಕಮ್ಸ್ ಟು ಅರೌಂಡ್ 40-50%. HOD ಕರೆದು ಕೇಳಿದಾಗ ಇಟ್ ಕಮ್ಸ್ ಟು ಅರೌಂಡ್ 70-80%. ಅದೇ ಪ್ರಿನ್ಸಿಪಲ್ ಕರೆದು ಇದನ್ನ ಮಾಡಬೇಕು, ಹಿಂಗ್ ಮಾಡಬೇಕು ಅಂತ ಹೇಳಿದಾಗ ಇಟ್ ವಿಲ್ ಬಿ ಅರೌಂಡ್ 90%. The impact or the effect depends upon who actually informs it. ಅದನ್ನ ಯಾರು ಹೇಳ್ತಾರ, ಗೈಡ್ಲೈನ್ಸ್ ಅನ್ನ when you set a guidelines, follow this ಅಂತ ಹೇಳಿದಾಗ ಅದನ್ನ ಯಾರು ಹೇಳ್ತಾರ ಅನ್ನೋದು ಮತ್ತೆ ಹೇಳಿದವರು ಫಾಲೋ ಮಾಡ್ತಾರ ಇಲ್ವೋ ಅನ್ನೋದು ಕೂಡ it is going to have an impact on how it is being practiced. ಅದು ಎಫೆಕ್ಟ್ ಆಗ್ತೈತೋ ಇಲ್ವೋ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ಗೈಡ್ಲೈನ್ಸ್ ಅನ್ನ ಯಾರು ಮಾಡ್ಯಾರ, ಆಮೇಲೆ ಎಷ್ಟು ಜನ ಅದನ್ನ ಫಾಲೋ ಮಾಡ್ತಾರೆ ಅಥವಾ ಮಾಡಿದವರು ಎಷ್ಟು ಫಾಲೋ ಮಾಡ್ತಾರೆ. ದೀಸ್ ಆರ್ ಸಮ್ ಆಫ್ ದ ಪಾಯಿಂಟ್ಸ್ ವಿಚ್ ಆರ್ ರಿಯಲಿ ಗೋಯಿಂಗ್ ಟು ಹ್ಯಾವ್ ಅನ್ ಇಂಪ್ಯಾಕ್ಟ್. ಅದರದ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ. ಈಗ ಯಾರೋ ಲೋ ಲೆವೆಲ್ ನಾಗಿನವ್ರು ಗೈಡ್ಲೈನ್ಸ್ ಅನ್ನ ಹಾಕಿ ಹಿಂಗ್ ಮಾಡ್ರಿ ಹಂಗ ಮಾಡ್ರಿ ಅಂತಂದ್ರೆ ಆರ್ಗನೈಸೇಷನ್ ಎಂಪ್ಲಾಯೀಸ್ ಫಾಲೋ ಮಾಡಂಗಿಲ್ಲ. ಸೊ ಇಟ್ ಹ್ಯಾಸ್ ಟು ದೋಸ್ ಗೈಡ್ಲೈನ್ಸ್, giving the guidelines procedure has to start from the higher level, managing director ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, CEO, MD ಅಂತ ಹೇಳಿ ಕರೀತಾರಲ್ಲ ಆರ್ಗನೈಸೇಷನ್ ದಾಗ, ಅಲ್ಲಿಂದನೇ ಗೈಡ್ಲೈನ್ಸ್ ಅನ್ನ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡೋದು ಶುರು ಆಗ್ಬೇಕು. ಒಂದು ನೋಟಿಸ್ ಬೋರ್ಡಿಗೆ ನೋಟಿಸ್ ಹಚ್ಚಿದಾಗ ಅದ್ರ ಕೆಳಗಡೆಗೆ ಯಾರ್ ಸೈನ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. If at all the guidelines are being given by the higher level officer, then it will be followed by everyone in the organization. ಅದನ್ನ ಆರ್ಗನೈಸೇಷನ್ ದಾಗ ಎಲ್ಲಾರು ಏನ್ ಮಾಡ್ತಾರ, ಫಾಲೋ ಮಾಡ್ತಾರ. And some cases senior executives have given special access rights to the ಕಾರ್ಪೊರೇಟ್ ನೆಟ್ವರ್ಕ್. ಇನ್ನು ಕೆಲವೊಂದ್ಸರಿ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಹಾಕ್ತಿವಿ, ಇವ್ರು ಇದನ್ನೇ ಆಕ್ಸೆಸ್ ಮಾಡ್ಬೇಕು, ಇವ್ರು ಅದನ್ನೇ ಆಕ್ಸೆಸ್ ಮಾಡ್ಬೇಕು ಅಂತ. ಎಲ್ಲರಿಗೂ ಸೇಮ್ ಆಕ್ಸೆಸಿಂಗ್ ಪರ್ಮಿಷನ್ಸ್ ಇರಂಗಿಲ್ಲ ಡೇಟಾದ. ಡಿಪೆಂಡಿಂಗ್ ಅಪಾನ್ ಹೂ ಯು ಆರ್, ನೀವ್ ಯಾರು ಅನ್ನೋ ಬೇಸಿಸ್ ಮೇಲೆ ನಿಮಗೇನಿರ್ತೈತಿ, ಇಷ್ಟೇ ಪರ್ಟಿಕ್ಯುಲರ್ ಡೇಟಾನ ಆಕ್ಸೆಸ್ ಮಾಡ್ಲಿಕ್ಕೆ ಪರ್ಮಿಷನ್ ಅದ, ಇದಕ್ಕಷ್ಟೇ ಅದ ಅನ್ನೋದು ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನು ಕೂಡ ಹಾಕ್ಬೇಕು, ರೈಟ್? ನಮಗಿರುವಷ್ಟು ಡೇಟಾ ಆಕ್ಸೆಸಿಂಗ್ ಪರ್ಮಿಷನ್ ಸ್ಟೂಡೆಂಟ್ಸ್ ಇರಂಗಿಲ್ಲ, ಅಥವಾ HOD ಇರುವಷ್ಟು ನನ್ಗಿರಂಗಿಲ್ಲ, ಪ್ರಿನ್ಸಿಪಲ್ಗಿರುವಷ್ಟು HOD ಇರಂಗಿಲ್ಲ. ಹೈಯರ್ ಲೆವೆಲ್ ಆಫೀಸರ್ಸ್ಗೆ ಅಥವಾ ಹೈಯರ್ ಲೆವೆಲ್ ಡೆಸಿಗ್ನೇಷನ್ ವೈಸ್ ಏನಾಗ್ತೈತಿ, the access to the database, access to the data of organization changes, right? So you need to have that separations. ಯಾರಿಗೆ ಎಷ್ಟು ಆಕ್ಸೆಸಿಂಗ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಏನಿರಬೇಕು, ಯು ನೀಡ್ ಟು ಹ್ಯಾವ್ ದ ಬ್ಯಾರಿಯರ್ಸ್, ಯು ನೀಡ್ ಟು ಹ್ಯಾವ್ ದ ಸಪರೇಷನ್ಸ್, ಕ್ಲಿಯರ್ ಸಪರೇಷನ್ಸ್, ಯಾರಿಗೆ ಎಷ್ಟದ ಅನ್ನೋದ್ರ ಮೇಲೂ ಇರಬೇಕು ಒಂದು. ಅಂಡ್ ದ ಸೆಕೆಂಡ್ ಥಿಂಗ್ ಈಸ್ ಗೈಡ್ಲೈನ್ಸ್ ಅನ್ನ ಯಾರು ಸೆಟ್ ಮಾಡ್ತಾರೆ, ಯಾರು ಸೆಟ್ ಮಾಡ್ತಾರ, ಆಮೇಲೆ ಎಷ್ಟು ಫಾಲೋ ಮಾಡ್ತಾರ ಅನ್ನೋ ಬೇಸಿಸ್ ಮೇಲೆ ಕೂಡ ಏನಾಗ್ತಾವ, ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಇಂಪ್ಯಾಕ್ಟ್. ಸೊ ಸೆಕ್ಯೂರಿಟಿ ರೂಲ್ಸ್ ಅನ್ನ ಬರೀ ಹಾಕೋದಷ್ಟೇ ಅಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ಬರೀ CEO, MD ಅಥವಾ ಹೈಯರ್ ಲೆವೆಲ್ ಅಥಾರಿಟೀಸ್ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಸೆಟ್ ಮಾಡೋದಷ್ಟೇ ಅಲ್ಲದೆ ತಾವು ಕೂಡ ಫಾಲೋ ಮಾಡಬೇಕು. ದೇರ್ ವಿಲ್ ಬಿ ಸರ್ಟನ್ ರೂಲ್ಸ್. ಆಫೀಸ್ ಅವರ್ಸ್ ನಾಗ ಅಷ್ಟೇ ಆಫೀಸ್ ಇಂದ ಕೊಟ್ಟಿರುವಂತ
equipments ನ ಯೂಸ್ ಮಾಡಬೇಕು, ಆಫೀಸರ್ಸ್ ಆದ್ಮೇಲೆ ಯೂಸ್ ಮಾಡಬಾರ್ದು ಅಂತ ಇರ್ತೈತಿ. ದೇ ವಿಲ್ ಗಿವ್ 2 ಮೊಬೈಲ್ ಫೋನ್ಸ್, ಒಂದು ಪರ್ಸನಲ್ ನಿಮ್ದು ಇರ್ತೈತಿ, ಒಂದು ಆಫೀಸಿಗೆ ಜಾಯಿನ್ ಆದ್ಮೇಲೆ ಒಂದು ಕೊಟ್ಟಿರ್ತಾರ. ದಟ್ ಮೀನ್ಸ್ ಯು ನೀಡ್ ಟು ಯೂಸ್ ದಟ್ ಮೊಬೈಲ್ ಫೋನ್ ಓನ್ಲಿ ಫ್ರಮ್ 10 to 5. ನಿಮ್ಮ ವರ್ಕಿಂಗ್ ಅವರ್ಸ್ 10 to 5 ಇದು ಅಂದ್ರೆ 10 to 5 ಒಳಗೆ ಯೂಸ್ ಮಾಡಬೇಕು. ಇಲ್ಲ ನಿಮ್ದು 8 to 4 ಇತ್ತು ಅಂದ್ರೆ 8 to 4 ಓನ್ಲಿ ಡ್ಯೂರಿಂಗ್ ದ ಆಫೀಸ್ ಅವರ್ಸ್ ಅಂತ ಹೇಳಿರ್ತೈತಿ. ಬಟ್ ಇವಾಗ ಯಾರು ಅದನ್ನ ಫಾಲೋ ಮಾಡಂಗಿಲ್ಲ, ರೈಟ್? ಇನ್ನೊಬ್ರು ಮಾಡಂಗಿಲ್ಲ ಅಂದ್ರೆ ನಾನು ಯಾಕೆ ಮಾಡಬೇಕು? ವೆನ್ ದ ಅದರ್ ಪರ್ಸನ್ ಈಸ್ ನಾಟ್ ಫಾಲೋಯಿಂಗ್, ವೈ ಮೀ? ಅವನು ಪರ್ಸನಲ್ ಪರ್ಪಸ್ಗೆ, ಪರ್ಸನಲ್ ಕೆಲ್ಸಕ್ಕೆ ಅದೇ ಮೊಬೈಲ್ ಅನ್ನ ಯೂಸ್ ಮಾಡ್ತಾನ ಅಂತಂದಾಗ ನಾನು ಕೂಡ ಹಂಗೆ ಮಾಡಿದ್ರೆ ಆಯ್ತು ತಗೋ ಅಂತ ಅನ್ಕೊಂತೇವಿ, ರೈಟ್? ಆ ರೀತಿಯಾಗಿ ಮಾಡೋದ್ರಿಂದ ಕೂಡ ಡೇಟಾ ಲಾಸ್ ಆಗ್ತೈತಿ, ಆರ್ಗನೈಸೇಷನ್ಸ್ಗೆ ಇಂಪ್ಯಾಕ್ಟ್ ಆಗ್ತಾವ. ಬಟ್ ಅದನ್ನ ಎಲ್ಲರೂ ಫಾಲೋ ಮಾಡಬೇಕು ಅಂದ್ರೆ ಮೊದಲಿಗೆ ಸೀನಿಯರ್ ಲೆವೆಲ್ ಆಫೀಸರ್ಸ್ ಹ್ಯಾವ್ ಟು ಫಾಲೋ ಇಟ್. ಆರ್ಗನೈಸೇಷನ್ದಾಗ ಹೈ ಲೆವೆಲ್ ಎಂಪ್ಲಾಯೀಸ್ ಮೊದಲು ಅದನ್ನ ಫಾಲೋ ಮಾಡಬೇಕು, ಅದಕ್ಕೆ ರಿಲೇಟೆಡ್ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಹಾಕಬೇಕು. ಒಂದು ಇನ್ನೊಂದು ಜನರೇಷನ್ ಗ್ಯಾಪ್ ಅನ್ನೋದು ಇಲ್ಲಿ ಕೂಡ ಬರ್ತೈತಿ. ಸಮ್ ವೆನ್ ಯು ಸಿ ಆರ್ಗನೈಸೇಷನ್, ಯಾವುದೇ ಆರ್ಗನೈಸೇಷನ್ ಇರ್ಬೋದು, ಯಾವುದೇ ರೀತಿಯಾದಂಥ ಆರ್ಗನೈಸೇಷನ್ ಇರ್ಬೋದು, ಎಲ್ಲ ರೀತಿಯಾದಂಥ ಎಂಪ್ಲಾಯೀಸ್ ಇರ್ತಾರೆ. ಸೀನಿಯರ್ ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸು ಇರ್ತಾರೆ, ಈಗ ಸದ್ಯಕ್ಕೆ ಜಾಯಿನ್ ಆಗುವಂಥ ನ್ಯೂ ಎಂಪ್ಲಾಯೀಸು ಇರ್ತಾರೆ. ದ ಯೂಸೇಜ್ ಆಫ್ ಡಿವೈಸಸ್ ಆರ್ ದ ಯೂಸೇಜ್ ಆಫ್ ಟೆಕ್ನಾಲಜಿ, ನ್ಯೂ ಜನ್ರೇಷನ್ದವರು ಏನು ಟೆಕ್ನಾಲಜಿನ ಯೂಸ್ ಮಾಡ್ಕೊತಾರ, ಅಷ್ಟೊಂದು ಹಳಿದವರು ಓಲ್ಡ್ ಜನರೇಷನ್ ಎಕ್ಸ್ಪೀರಿಯನ್ಸ್ ಆಗಿ ಬಹಳ ವರ್ಷದಿಂದ ಇರೋಂಥವ್ರು ಮಾಡ್ಕೊಳಂಗಿಲ್ಲ. ದೇ ಫೀಲ್ ದಟ್ ಟೆಕ್ನಾಲಜಿ ಅಡಿಕ್ಷನ್ ಆಗ್ತೈತಿ, ಅವ್ರು ಕೆಲ್ಸಕ್ಕೆ ಯೂಸ್ ಮಾಡಂಗಿಲ್ಲ, ಯಾವತ್ತು ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರೆ, ಏನು ಕೆಲಸ ಮಾಡಂಗಿಲ್ಲ ಅಂತ. ಮೊಬೈಲ್ ಹಿಡ್ಕೊಂಡು ಕುಂತವ್ ಮೊಬೈಲ್ದಾಗೂ ಕೆಲಸ ಮಾಡ್ತಿರ್ತಾರ ಅನ್ನೋ ನಾಲೆಜು ಸ್ವಲ್ಪ ಕಡಿಮೆ ಇರ್ತೈತಿ, ರೈಟ್? ಸೊ ಈ ರೀತಿಯಾಗಿ ದೇ ವಿಲ್ ಬಿ ಅ ಗ್ಯಾಪ್ ಆಫ್ ಕಮ್ಯುನಿಕೇಶನ್. ಇನ್ ದ ಸೇಮ್ ವೇ ಸೆಕ್ಯೂರಿಟಿ ಮೆಜರ್ಸ್ ಕೂಡ ಆ ಗ್ಯಾಪ್ ಲ್ಯಾಪ್ಸ್ ಆಗ್ತೈತಿ. ಸೀನಿಯರ್ ಇದ್ದವ್ರೆ, ಸೀನಿಯರ್ ಎಂಪ್ಲಾಯೀಸ್ ಅಂಡ್ ಯಂಗರ್ ಜನರೇಷನ್ಸ್ ಅಥವಾ ನ್ಯೂ ಜನರೇಷನ್ ಅಂತ ನಾವೇನ್ ಕರಿತೇವಲ್ಲ, how they are going to use the mobile devices, handheld devices, and how the security implications are provided to those two type of generation is also going to differ, and it will be having a large impact. Organization data ಮೇಲೆ ಅದರಿಂದ ಕೂಡ ಏನಾಗುತ್ತೆ, ಇಂಪ್ಯಾಕ್ಟ್ ಆಗ್ತದೆ. And the next point is unconventional or stealthy storage devices. Unconventional. ಓಕೆ, ಇವಾಗ ಸ್ಟೋರ್ ಮಾಡ್ಲಿಕ್ಕೆ ಅಂತ ಹೇಳಿ ಬಹಳಷ್ಟು ಸ್ಟೋರೇಜ್ ಡಿವೈಸಸ್ ಬರ್ತಾವ. ಮೊದಲಿಗೆ ಬಹಳ ಆದ್ರೆ ನಮ್ಮ ಹತ್ರ ಏನಿರ್ತಿತ್ತು, ಫ್ಲಾಪಿ ಡಿಸ್ಕ್, ಅದಾದ್ಮೇಲೆ CD ಬಂದು, ಅದಾದ್ಮೇಲೆ ಪೆನ್ ಡ್ರೈವ್, CD ಅಂಡ್ ಫ್ಲಾಪಿ ಡಿಸ್ಕ್ ಆರ್ ದ ಕನ್ವೀನಿಯಂಟ್ ಆರ್ ಕನ್ವೆನ್ಷನಲ್ ಸ್ಟೋರೇಜ್ ಡಿವೈಸಸ್. ಈಗ ನಾವೇನ್ ಮಾಡ್ತೇವೆ, ವೆನ್ ಯು ಗೋ ಟು ದ ಮಾರ್ಕೆಟ್ ಅಂಡ್ ಇಫ್ ಯು ಸಿ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ನೋಡಿದ್ರಿ ಅಂತಂದ್ರೆ ಸ್ಟೋರೇಜ್ ಡಿವೈಸಸ್ ಯಾವ್ಯಾವ ರೀತಿ ಒಳಗೆ ಬರ್ತಾವ. ಇವನ್ ಇನ್ ದ ಬಟನ್ಸ್, ಶರ್ಟ್ ಬಟನ್ನು ಅಥವಾ ನೀವು ಯೂಸ್ ಮಾಡುವಂತ ಪೆನ್ನು, ಇದನ್ನು ಕೂಡ ನೀವು ಸ್ಟೋರೇಜ್ ಡಿವೈಸ್ಗೆ ಕನ್ವರ್ಟ್ ಮಾಡ್ಕೊಳಿಕ್ ಬರ್ತಿದ್ವಿ. ಸಣ್ಣ ಚಿಪ್ಸ್ ಅನ್ನ ಇನ್ಸರ್ಟ್ ಮಾಡಿದ್ರೆ, ಕ್ಯಾಮ್ರಾಸ್ ಅನ್ನ ಇನ್ಸರ್ಟ್ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಅ ರೆಕಾರ್ಡಿಂಗ್. ಎಲ್ಲರೇ ಹೋಗಿ ಯಾರ ಮುಂದೆ ನಿಂತು ಏನ್ ಬೇಕಾ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬರ್ಬೋದು, ರೈಟ್? ಸೊ ಆ ರೀತಿಯಾದಂತ ಅನ್ಕನ್ವೆನ್ಷನಲ್ ಮತ್ತು ಸ್ಟಿಲ್ ದಿ ಸ್ಟೋರೇಜ್ ಡಿವೈಸಸ್ ಎಕ್ಸಿಸ್ಟ್ ಆಗ್ತವೆ, right? So whenever you are going to hand over any storage device to employee, make sure that it is going to be returned back properly, right? ಇವಾಗ ಪೆನ್ ಡ್ರೈವ್, CD ಇದು ಕೂಡ ನಾವೇನ್ ಮಾಡ್ಬೋದು, ಆರ್ಗನೈಸೇಷನ್ ಪ್ರಾಪರ್ಟಿ ಇರ್ತಾವ, ಅದನ್ನ ಕೂಡ ಎಂಪ್ಲಾಯೀಸಿಗೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಕೊಟ್ಟಾರ ಅಂತಂದ್ರ ಅದನ್ನ ವಾಪಸ್ ತಗೊಳ್ಳೋದು ಕೂಡ, ರೈಟ್? ಅದನ್ನ ವಾಪಸ್ ತಗೊಳ್ಳೋದು ಕೂಡ ಆರ್ಗನೈಸೇಷನ್ ರೆಸ್ಪಾನ್ಸಿಬಿಲಿಟಿ. ಇನ್ವೆಂಟರಿ ಡಿಪಾರ್ಟ್ಮೆಂಟ್ ಅಥವಾ ಈ ಇಕ್ವಿಪ್ಮೆಂಟ್ಸ್ ಡಿಪಾರ್ಟ್ಮೆಂಟು ಅಂತ ಹೇಳಿ ಡಿಪಾರ್ಟ್ಮೆಂಟ್ಸೇ ಇರ್ತಾವ. ಏನ್ ಕೊಟ್ಟಿರ್ತಾರೆ, ಹೆಂಗೆ ಲೈಬ್ರರಿ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಕಾಲೇಜ್ದಿಂದ ಸ್ಟಾಫಿಗೆ ಬುಕ್ಸ್ ಇಶ್ಯೂ ಮಾಡ್ತಾರ, ಅಂಡ್ ಅಟ್ ದ ಎಂಡ್ ಆಫ್ ಎವ್ರಿ ಸೆಮಿಸ್ಟರ್ ದೇ ಲಾಸ್ಟ್ ರಿಟರ್ನ್ ಬ್ಯಾಕ್. ಯಾಕಂದ್ರೆ ಈ ಸೆಮಿಸ್ಟರ್ ಮುಗೀತು, ನೆಕ್ಸ್ಟ್ ಸೆಮಿಸ್ಟರ್ಗೆ ಸಬ್ಜೆಕ್ಟ್ ಚೇಂಜ್ ಆಗ್ತಾವ, ಹೊಸ ಬುಕ್ ತಗೋರಿ, ಹಳಿ ಬುಕ್ಸ್ ನ ವಾಪಸ್ ರಿಟರ್ನ್ ಮಾಡ್ರಿ ಅಂತ. ಅದೇ ರೀತಿಯಾಗಿ ಯಾವ್ದಾದ್ರು ಸ್ಟೋರೇಜ್ ಡಿವೈಸಸ್ ನ ಕೊಟ್ಟಿದ್ರಿ ಅಂತಂದ್ರ ಅದನ್ನ ಕೊಡೋದು ಬೇಕಾ, ಯು ನೀಡ್ ಟು ಹ್ಯಾವ್ ಅ ಮೇಂಟೆನೆನ್ಸ್ ಆಫ್ ರಿಜಿಸ್ಟರ್ ಮೇಂಟೈನ್ ಮಾಡ್ಬೇಕು. ಯಾರಿಗೆ ಕೊಟ್ಟಿರಿ, ಯಾವಾಗ ಕೊಟ್ಟಿರಿ, ಅದನ್ನ ವಾಪಸ್ ತಗೊಂಡಿದ್ದನ್ನು ಕೂಡ ರೆಕಾರ್ಡ್ನಾಗ ಮೇಂಟೈನ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸಣ್ಣ ಡಿವೈಸ್ ಇರ್ತಾವ, ಪೆನ್ ಡ್ರೈವ್ ಎಷ್ಟು ಇರ್ತೈತಿ, ಯಾರು ತಗೋಬೇಕಾದ್ರೆ ಎಲ್ಲರ ಹಾಕೊಂಡು ಹೋಗ್ಬೋದು. ಇವಾಗ ಅದಕ್ಕಿಂತ ಸಣ್ಣನು ಬರ್ತಾವ. ದೇ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ ಟೆಕ್ಸ್ಟ್ ಬುಕ್ ನಾಗ ಪೇಜ್ ನಂಬರ್ 109 ಕೊಟ್ಟಾರ ನೋಡ್ರಿ.
What is the strength today? Only 17 members. Okay, all of you open page number 109. ಎಲ್ಲಾರ ಹತ್ರ ಟೆಕ್ಸ್ಟ್ ಬುಕ್ ಅದಾವಲ್ಲ ಈಗ ಸದ್ಯಕ್ಕೆ ನಿಮ್ಮ ಹತ್ರ ಪೇಜ್ ನಂಬರ್ 109 ಅನ್ನ ಓಪನ್ ಮಾಡ್ರಿ. ಪೇಜ್ ನಂಬರ್ 109 ಓಪನ್ ಮಾಡಿರಿ. ಅಲ್ಲೇ ಡಯಾಗ್ರಾಮ್ ನಾಗ ಏನ್ ಕೊಟ್ಟಾರ ಅವರು ಕೆಲವೊಂದಿಷ್ಟು ಸ್ಟೋರೇಜ್ ಡಿವೈಸಸ್ ಅನ್ನ ಕೊಟ್ಟಾರ. ವೆನ್ ಯು ಆರ್ ಎಂಟರಿಂಗ್ an organization or when you are living an organization, there are certain storage devices which you can easily carry without the knowledge of any security person. ಯಾವುದೇ ರೀತಿಯಾದಂತ ಸೆಕ್ಯೂರಿಟಿ ಪರ್ಸನ್ ಅಥವಾ ಯಾರಿಗೂ ಗೊತ್ತಾಗ್ಲಾರ್ದಂಗ ಸಣ್ಣ ಸಣ್ಣ ಪೆನ್ನು, ನಾರ್ಮಲ್ ಆಗಿ ಎಲ್ಲರೂ ಆಫೀಸ್ಗೆ ಹೋಗ್ತೀರಿ ಅಂತಂದ್ರೆ ಪೆನ್ ಅನ್ನ ಕ್ಯಾರಿ ಮಾಡ್ತೀರಿ ಅಥವಾ ವಾಚ್ ಅನ್ನ ಕಟ್ಕೊಂಡು ಹೋಗ್ತೀರಿ, ರೈಟ್? ಸೊ ಈ ರೀತಿಯಾಗಿ ಸಣ್ಣ ಸಣ್ಣ ಡಿವೈಸಸ್ ವಿಚ್ ಆರ್ used for day-to-day life can also be easily converted into storage device. ಅಂತವನ್ನ ಕೂಡ ನಾವು ಏನ್ ಮಾಡ್ಬೋದು, ಸ್ಟೋರೇಜ್ ಪರ್ಪಸ್ಸಿಗೆ ಮೇ ಬಿ ವಾಯ್ಸ್ ರೆಕಾರ್ಡಿಂಗ್ ಇರ್ಬೋದು ಅಥವಾ ಫಾರ್ ಕ್ಯಾಪ್ಚರಿಂಗ್ ದ ಇಮೇಜಸ್ ಆರ್ ಕ್ಯಾಪ್ಚರಿಂಗ್ ಸಮ್ ಡಾಕ್ಯುಮೆಂಟ್ಸ್, ಈ ಎಲ್ಲ ಪರ್ಪಸ್ಸಿಗೆ ಯೂಸ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಫಾರ್ ದ್ಯಾಟ್ ರೀಸನ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಸರ್ಟನ್ ಪಾಯಿಂಟ್ಸ್. ಎಲ್ಲಾ ಡಿವೈಸಸ್ ಅನ್ನು USB ಡ್ರೈವ್ ಪ್ರೊಟೆಕ್ಟೆಡ್ ಮಾಡಿಡ್ಲಿಕ್ಕೆ ಬರ್ತೈತಿ. ಯು ಕ್ಯಾನ್ ಪ್ರೊಟೆಕ್ಟ್ ದ ಡೇಟಾ ಸಚ್ ದಟ್ ಯಾರು ಬೇಕಾದವರು ಪೆನ್ ಡ್ರೈವ್ ಇನ್ಸರ್ಟ್ ಮಾಡ್ಕೊಂಡು ಡೇಟಾನ ತಗೊಂಡು ಹೋಗ್ಬಾರ್ದು. ಆ ಪೋರ್ಟನ್ನೇ ನಾವೇನ್ ಮಾಡ್ಬೋದು, ಪೂರ್ತಿಯಾಗಿ ಡಿಸ್ಕನೆಕ್ಟ್ ಮಾಡ್ಬೋದು, ಡಿಸೇಬಲ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಪ್ಲೀಸ್ do take such measures which is going to protect your organization's data. USB ಡ್ರೈವ್ ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಚೆಕಿಂಗ್ಸ್ ಅನ್ನ ಹಾಕ್ರಿ. ಸೊ ಈ ರೀತಿ ಮಾಡೋದ್ರಿಂದ ಏನ್ ಮಾಡ್ಬೋದು, ಯುವರ್ ಆರ್ಗನೈಸೇಷನಲ್ ಡೇಟಾ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಸಚ್ ಟೈಪ್ ಆಫ್ ಅನ್ಕನ್ವೆನ್ಷನಲ್ ಆರ್ ಸ್ಟಿಲ್ ದಿ ಸ್ಟೋರೇಜ್ ಡಿವೈಸಸ್. And they have given some of the points that the administrator has to take care about. Administrator ಕೇರ್ ತಗೋಬೇಕಾದಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಾರ ನೋಡ್ರಿ. Monitor which user or groups can access USB ports, Wi-Fi and Bluetooth adapters, CD read-only memories and other removable devices. ಯಾವ ಪರ್ಟಿಕ್ಯುಲರ್ ಯೂಸರ್ ಅಥವಾ ಗ್ರೂಪ್ ಆಫ್ ಯೂಸರ್ಸ್ ಇವ್ರಿಗೆ ಅಷ್ಟೇ ಪರ್ಮಿಷನ್ ಕೊಡ್ಬೇಕು, ಇವರಿಗೆ ಪರ್ಮಿಷನ್ ಕೊಡಬಾರ್ದು ಅನ್ನೋದ್ರ ಮೇಲೆ ನಿಮ್ಗೆ ಯಾವಾಗ್ಲೂ ಏನಿರ್ಬೇಕು, ಒಂದು ಕಣ್ಣು ಇಡ್ಬೇಕು. ಯು ನೀಡ್ ಟು ಮಾನಿಟರ್ to which particular users you need to assign or you need to give the access permission. ಈ ರೀತಿಯಾದಂತ ಎಕ್ಸ್ಟರ್ನಲ್ ಸ್ಟೋರೇಜಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಅಥವಾ ಆ ರೀತಿಯಾದಂತ ಎಕ್ಸ್ಟರ್ನಲ್ ಸ್ಟೋರೇಜ್ ಪೋರ್ಟ್ಸ್ ಆಕ್ಸೆಸಿಂಗ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಆಮೇಲೆ ಕೊಟ್ಟ ಮೇಲೆ ಅದನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಕೊಂತ ಇರಬೇಕು. Second thing is control the access to devices depending on the time of the day and day of the week. ನೀವು ಆಕ್ಸೆಸ್ ಪರ್ಮಿಷನ್ ಕೊಟ್ಟ ಮೇಲೂ ಕೂಡ ಅದನ್ನ 24/7 ಓಪನ್ ಇಡ್ಬೇಕಂತೇನಿಲ್ಲ. ಯು ನೀಡ್ ಟು ಹ್ಯಾವ್ ಅ ಆಕ್ಸೆಸಿಂಗ್ ಲಿಮಿಟ್. ಓಕೆ, ನಿಮ್ಮ ಆಫೀಸ್ ಅವರ್ಸ್ ಡಿಪೆಂಡಿಂಗ್ ಅಪಾನ್ ವಿಚ್ ಟೈಪ್ ಆಫ್ ಆರ್ಗನೈಸೇಷನ್ ಇಟ್ ಈಸ್. ಯಾಕಂದ್ರೆ ಕಾರ್ಪೊರೇಟ್ ವರ್ಲ್ಡ್ನಾಗ ಬೇರೆ ಇರ್ತೈತಿ, ಎಜುಕೇಶನ್ ಇನ್ಸ್ಟಿಟ್ಯೂಟ್ನಾಗ ಬೇರೆ ಬರ್ತಾವು, ಬೇರೆ ಬೇರೆ ಆರ್ಗನೈಸೇಷನ್ ವರ್ಕಿಂಗ್ ಅವರ್ಸ್ ಬೇರೆ ಬೇರೆ ಇರ್ತಾವ. ಸೊ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಡ್ಯೂರೇಷನ್ ಡೇ ಟೈಮ್ದಾಗ ಇಷ್ಟು ಅಥವಾ ಈ ಪರ್ಟಿಕ್ಯುಲರ್ ಡೇಸ್ ಫ್ರಮ್ ಮಂಡೇ ಟು ಫ್ರೈಡೇ, ಸ್ಯಾಟರ್ಡೆ ಸಂಡೇ ಆಫ್ಸ್ ಇದ್ದು ಅಂತಂದ್ರೆ, ಇಲ್ಲ ಸಂಡೇ ಒಂದೇ ಆಫ್ ಇತ್ತು ಅಂದ್ರೆ ಫ್ರಮ್ ಮಂಡೇ ಟು ಸ್ಯಾಟರ್ಡೆ ಅಂಡ್ ವಿದಿನ್ ದೋಸ್ ಡೇಸ್ ಫ್ರಮ್ 9 to 5, ಫ್ರಮ್ 10 to 5, ಈ ರೀತಿಯಾಗಿ ಡೈಲಿ ಬೇಸಿಸ್ ವೀಕ್ಲಿ ಬೇಸಿಸ್ ಮೇಲೆ ನೀವೇನ್ ಮಾಡ್ಬೇಕು, ಆಕ್ಸೆಸಿಂಗ್ ನ ಕಂಟ್ರೋಲ್ ಮಾಡಬೇಕು. ಅವಾಯ್ಡ್ ಆಕ್ಸೆಸಿಂಗ್ whenever the organization is not working, only working hours naga working days naga ashte. Okay, ee particular user ge ee group ge access permission ada, but ಆ permission ಅನ್ನು ಕೂಡ ನೀವೇನ್ ಮಾಡಬೇಕು, ಡಿಪೆಂಡಿಂಗ್ ಅಪಾನ್ ವರ್ಕಿಂಗ್ ಅವರ್ಸ್ ಆನ್ ಆಫ್ ಮಾಡ್ಕೊಂತಿರ್ಬೇಕು. and then create the whitelist of USB devices which allows you to authorize only specific devices that will not be locked regardless of any other settings. So you need to create a list. You need to create a list of USB devices which are allowed and block all other USB drives. Even ಈಗ ನೀವೇನ್ ಮಾಡ್ಬೋದು, authorized and unauthorized USB devices ಅಂತ ಹೇಳಿ ಬರ್ತಾವ. ಬೇಕಂದ್ರೆ ಪರ್ಮಿಷನ್ ಕೊಡ್ಲಿಕ್ಕೆ ಬರ್ತೈತಿ, ಬೇಡ ಅಂತಂದ್ರೆ ಪರ್ಮಿಷನ್ಸ್ ಅನ್ನ ಡಿನೈ ಮಾಡ್ಲಿಕ್ಕೂ ಬರ್ತೈತಿ. whenever you inject some pen drives
all the pen drives or all the USB drives are not given the access permissions. ಕೆಲವೊಂದಿಷ್ಟನ್ನ unauthorized devices ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಆ ರೀತಿಯಾಗಿ ಒಂದು ಲಿಸ್ಟ್ ಅನ್ನ ಇಡ್ರಿ authorized. ಸೊ ಯಾವ್ಯಾವ authorized ಅದಾವು ಅವು ಅಷ್ಟಕ್ಕೇನೆ ಆಕ್ಸೆಸ್ ಕೊಡಬೇಕು. ಉಳಿದಿದ್ದು ಯಾವ್ದನ್ನೇ ನೀವು ಇಂಜೆಕ್ಟ್ ಮಾಡಿದ್ರು ಕೂಡ unauthorized ಡಿವೈಸ್ ಅನ್ನುವಂಥದ್ದು ಒಂದು ಇಂಡಿಕೇಶನ್ ತೋರಿಸ್ಬೇಕು. ಸೊ ಅದ್ರ ಸಲುವಾಗಿ ಒಂದು ಲಿಸ್ಟ್ ಅನ್ನ ಯಾವಾಗ್ಲೂ ಏನ್ ಮಾಡ್ರಿ, ವೈಟ್ ಲಿಸ್ಟ್, ದಟ್ ಮೀನ್ಸ್ ವಿಚ್ ಈಸ್ ಲೀಗಲ್, ಯಾವ ಡಿವೈಸಸ್ ಲೀಗಲ್ ಅದಾವು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕ್ಲಿಯರ್ ಆಗಿ ಇರಬೇಕು, ಲಿಸ್ಟೇ ಇರಬೇಕು ನಿಮ್ಮ ಹತ್ರ. ಅಂಡ್ ದೆನ್ set devices in read only mode. If you give any device, then set it as read only. That means bare ಓದಬಹುದು. modifications na adr through modifications ಮಾಡ್ಲಿಕ್ಕೆ execution right permissions na ಕೊಡಬೇಡ್ರಿ. give only read. Even read permission is also risky. ನಿಮಗೇನ್ ಬರೆ ನೋಡ್ಲಿಕ್ಕೆ ಸಿಕ್ಕರೆ ಸಾಕು, ಅದನ್ನ ನೀವು ಬೇರೆ ಕಡೆ ಹೋಗಿ ಏನ್ ಮಾಡ್ಬೋದು, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರ್ತೈತಿ. ಮಾಡಿಫಿಕೇಶನ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ, ಬಟ್ ಇಲ್ಲಿಗಲ್ ಯೂಸೇಜ್ ಆಫ್ ದಟ್ ಡೇಟಾ ಕ್ಯಾನ್ ಬಿ ಮೇಡ್. They have given, make it as ಎಲ್ಲದನೋ ಅದು where it is present ಏನಪ್ಪ, oh that one, it is actually reset. It is reset. Print ಆಗಬೇಕಾದ್ರೆ ಲಾಸ್ಟ್ ಇನ್ ಟಿ ಒಂದು ಮಿಸ್ ಆಗೈತಿ. ಇಟ್ ಈಸ್ ರೀಸೆಟ್. ಈಗಿರೋದನ್ನ ತೆಗೆದು ಪೂರ್ತಿಯಾಗಿ ಹೊಸದನ್ನ ಹಾಕ್ಲಿಕ್ಕೆ ರೀಸೆಟ್ ಬಟನ್. ಓಕೆ, ಸೊ ಇವನ್ ರೀಡ್ ಓನ್ಲಿ ಪರ್ಮಿಷನ್ ಈಸ್ ರಿಸ್ಕಿ, ಬಟ್ ಇಟ್ ಈಸ್ ಬೀನ್ ಪ್ರೊವೈಡೆಡ್. ಅದು ನೀವು ಲಿಮಿಟೇಷನ್ಸ್ ಅನ್ನ ಕೊಟ್ಟು ರೀಡ್ ಓನ್ಲಿ ಮೋಡ್ನಾಗ ಇಟ್ರಿ ಅಂತಂದ್ರೆ ಇಟ್ ಈಸ್ acceptable. And the last thing is protect disk from accidental or intentional formatting. ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಬಿಡಬೇಡ್ರಿ. do not allow CD or pen drive for formatting. accidentally ಇರ್ಲಿ ಅಥವಾ ಬೇಕು ಅಂತ ಹೇಳಿ ಕೂಡ ಅದನ್ನ ಏನ್ ಮಾಡಬೇಡ್ರಿ, ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಬಿಡಬೇಡ್ರಿ. And another factor in cyber security complications with mobile devices, their falling cost. ರೇಟ್ ಕಡಿಮೆ ಆಗ್ಲಿಕ್ಕತ್ತಿರೋದ್ರಿಂದ ಕೂಡ ಬಹಳಷ್ಟು ಮಂದಿ ಅದನ್ನ ಏನ್ ಮಾಡ್ಲಿಕ್ಕತ್ತಾರ, ತಾವಾಗೆ ತಗೊಳಿಕತ್ತಾರ. ಅಂಡ್ ಬಿಕಾಸ್ ಆಫ್ ದ್ಯಾಟ್ ಆಲ್ಸೋ ಆರ್ಗನೈಸೇಷನ್ ದವರು ಪ್ರೊವೈಡ್ ಮಾಡ್ಲಿಲ್ಲ ಅಂದ್ರೂ ಕೂಡ ಎಂಪ್ಲಾಯೀಸ್ ತಮ್ಮದೇ ಆದಂತ ಸ್ವಂತ ಮೊಬೈಲ್ ಅಥವಾ ಹ್ಯಾಂಡ್ ಹೆಲ್ಡ್ ಡಿವೈಸಸ್ ಅನ್ನ ಇಟ್ಟಿರ್ತಾರೆ. ಸೊ ನೀವು ಪ್ರೊವೈಡ್ ಮಾಡಿದ್ದಕ್ಕಷ್ಟೇ ಅಲ್ಲ, ಇವನ್ ನಿಮ್ ಎಂಪ್ಲಾಯೀಸ್ ತಮ್ಮದೇ ಪರ್ಸನಲ್ ಆಗಿ ಇಟ್ಕೊಂಡಿದ್ರು ಕೂಡ ಯು ನೀಡ್ ಟು ಹ್ಯಾವ್ ಅ ಸೆಕ್ಯೂರಿಟಿ ಚೆಕ್ ಫಾರ್ ಸಚ್ ಟೈಪ್ ಆಫ್ ಡಿವೈಸಸ್. ಯಾರ್ಯಾರ ಹತ್ರ ಎಷ್ಟು ಮೊಬೈಲ್ ಫೋನ್ಸ್ ಅದಾವು, ಲ್ಯಾಪ್ಟಾಪ್ಸ್ ಅದಾವು, ಯಾರ್ಯಾರು ಏನೇನು ಆಕ್ಸೆಸ್ ಮಾಡ್ತಾರ, ಯಾರಿಗೆ ಆಕ್ಸೆಸ್ ಪರ್ಮಿಷನ್ ಅದ, ಯಾರಿಗೆ ಆಕ್ಸೆಸ್ ಪರ್ಮಿಷನ್ ಇಲ್ಲ, ಇದನ್ನೆಲ್ಲ ಫ್ರೀಕ್ವೆಂಟ್ ಆಗಿ ಕಂಪಲ್ಸರಿ ಚೆಕ್ ಮಾಡ್ಕೊಂತ ಇರಬೇಕು. ದಟ್ ಈಸ್ ವಾಟ್ ಈಸ್ ಒನ್ ಆಫ್ ದ ಸ್ಟೆಪ್ ದಟ್ ಯು ಕ್ಯಾನ್ ಟೇಕ್ ಫಾರ್ ಪ್ರೊಟೆಕ್ಟಿಂಗ್ ಯುವರ್ ಡೇಟಾ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ threats through lost and stolen devices. ಲಾಸ್ಟ್ ಅಂಡ್ ಸ್ಟೋಲನ್, ಕೆಲವೊಂದ್ಸರಿ ನೀವೇ ಎಲ್ಲೋ ಇಟ್ಟು ಏನೋ ಮಾಡಿ ನೆನಪಾಗಿ ಬಂದಿರ್ತೀರಿ. ಇನ್ನು ಕೆಲವೊಂದಿಷ್ಟು ಕಡೆ ಏನಾಗ್ತೈತಿ, ಇಂಟೆನ್ಷನಲಿ ನಿಮ್ಮ ಡಿವೈಸಸ್ ಅನ್ನ ಇನ್ನೊಬ್ರು ತುಡುಗ್ ಮಾಡ್ಕೊಂಡು ಹೋಗ್ತಾರೆ. ಐದರ್ ಯು ಹ್ಯಾವ್ ಲಾಸ್ಟ್ ಬಿಕಾಸ್ ಆಫ್ ಯುವರ್ ಇರ್ರೆಸ್ಪಾನ್ಸಿಬಿಲಿಟಿ ಆರ್ someone has stolen. Even though you are very careful, but still they steal it. ಎರಡು ತರದ ಕಾನ್ಸಿಕ್ವೆನ್ಸ್ ಒಂದೇ ಇರ್ತೈತಿ. ಏನು, ನಿಮ್ಮ ಹತ್ರ ಇದ್ದಿದ್ದ ಡಿವೈಸ್ ಕಳೆದು ಹೋಗೈತಿ. ಅಂಡ್ ಹಿಯರ್ ದ ಕಾಸ್ಟ್ ಆಫ್ ದಟ್ particular device is not important, but the data that resides within that device is very important. ನೀವೇನಾದ್ರೂ ಕಳ್ಕೊಂಡಾಗ ಆರ್ಗನೈಸೇಷನ್ಸ್ ಪಾಯಿಂಟ್ ಆಫ್ ವ್ಯೂ, ನಾಟ್ ಯುವರ್ ಪಾಯಿಂಟ್ ಆಫ್ ವ್ಯೂ, organization's point of view, if you lose your mobile phone, your laptop, something like that, then the cost of your device does not make much concern, but the data that lies within the particular lost or stolen device is very important, because that can be made use by an illegal person, yaro obra third person. If it is stolen, then they might have stolen with that purpose itself.
ಮೊಬೈಲ್ ಅನ್ನ ಕೆಲವೊಬ್ರು ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಮೊಬೈಲ್ ಇಲ್ಲ ಅಂತ ತಗೊಂತಾರೆ, ಕೆಲವೊಬ್ರು ಮಾರಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಅಂತ ತಗೊಂತಾರೆ. ಇನ್ನು ಕೆಲವೊಂದಿಷ್ಟು ಜನ ಅದ್ರೊಳಗಿರುವಂತ ಡೇಟಾ ಸಲುವಾಗಿನೇ ತುಡುಗ್ ಮಾಡ್ತಾರೆ. ಇಫ್ ಇಟ್ ಈಸ್ ಫಾರ್ ದ ಥರ್ಡ್ ರೀಸನ್, ದೆನ್ ಯುವರ್ ಡೇಟಾ ವಿಲ್ ಬಿ ಶ್ಯೂರ್ಲಿ ಮಿಸ್ಯೂಸ್ಡ್. ಮಾಡಿಫೈ ಆಗ್ಬೋದು, ಮಿಸ್ಯೂಸ್ ಆಗ್ಬೋದು, ಅಥವಾ ನಿಮಗೆ ಪರ್ಮಿಷನ್ ಇತ್ತು ಅಂತಂದ್ರೆ ಯೂಸಿಂಗ್ ಯುವರ್ ಡಿವೈಸ್ ಆರ್ಗನೈಸೇಷನ್ಸ್ ಡೇಟಾ ಬೇಸ್ ಕ್ಯಾನ್ ಬಿ ಆಕ್ಸೆಸ್ಡ್. ನಿಮಗೆ ಆ ಪರ್ಟಿಕ್ಯುಲರ್ ಡಿವೈಸ್ ನ ಬರೀ ಅದ್ರೊಳಗಿರುವಂತ ಡೇಟಾನ ಅಷ್ಟೇ ಅಲ್ಲ, ಥ್ರೂ ದ್ಯಾಟ್ ಇವನ್ ಯುವರ್ ಆರ್ಗನೈಸೇಷನ್ಸ್ ಡೇಟಾ ಕ್ಯಾನ್ ಬಿ ಆಕ್ಸೆಸ್ಡ್. ಯಾಕಂದ್ರೆ ಪರ್ಮಿಷನ್ ಇರ್ತೈತಿ, ಆ ಡಿವೈಸಿಗೆ ಆಕ್ಸೆಸ್ ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ ಪರ್ಟಿಕ್ಯುಲರ್ ಡಿವೈಸ್. ಬಿಕಾಸ್ ಯು ಆರ್ ಅನ್ ಎಂಪ್ಲಾಯಿ, ಸೊ ಯುವರ್ ಡಿವೈಸ್ ವಿಲ್ ಬಿ ಗಿವನ್ ಆಕ್ಸೆಸ್ ಪರ್ಮಿಷನ್. ಆರ್ಗನೈಸೇಷನ್ ಡೇಟಾ ಬೇಸ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ. ನಾವು ಆ ಡಿವೈಸ್ ಅನ್ನ ತುಡುಗ್ ಮಾಡಿ, ಒಂದು ದುಡ್ಡಿನ ಸಲುವಾಗಿರ್ಬೋದು, ಒಂದು ಅದನ್ನೇ ಯೂಸ್ ಮಾಡ್ಲಿಕ್ಕೆ ಇರ್ಬೋದು, ಮೂರನೇದು ಇಂಟೆನ್ಷನ್ ನಿಮ್ಮ ಡೇಟಾ ಅಥವಾ ಅದರೊಳಗಿರುವಂತ ಡೇಟಾ ಇಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಆರ್ಗನೈಸೇಷನ್ಗೆ ಇಂಪ್ಯಾಕ್ಟ್ ಮಾಡಬೇಕು ಅಂತ ಇತ್ತು ಅಂತಂದ್ರೆ ಆ ಪರ್ಟಿಕ್ಯುಲರ್ ಇಂಟೆನ್ಷನ್ ಇಟ್ಕೊಂಡು ಏನಾದ್ರು ನಿಮ್ಮ ಡಿವೈಸ್ ಅನ್ನ ಯಾರಾದ್ರೂ ತುಡುಗ್ ಮಾಡಿದ್ರು, ಇಫ್ ದೇ ಹ್ಯಾವ್ ಸ್ಟೋಲನ್ ವಿತ್ ದ್ಯಾಟ್ ಇಂಟೆನ್ಷನ್, then definitely it is going to have an impact on organization's data. Either they are going to get only the data that was present in your stolen device, or they will use your device and intermediate attack vector ತರ ಯೂಸ್ ಮಾಡ್ಕೊಂತಾರೆ. ನಿಮ್ಮ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ಡೇಟಾ ಬೇಸಿಗೆ ಕನೆಕ್ಟ್ ಆಗಿ ಅಲ್ಲಿಂದ ತಮಗೆ ಏನ್ ಬೇಕೋ ಅದನ್ನ ತಗೋಬಹುದು. ಸೊ ಬಿಕಾಸ್ ಆಫ್ ದಿಸ್ ಯು ಶುಡ್ ಹ್ಯಾವ್ ಅ ಕಂಟಿನ್ಯೂಸ್ ಚೆಕ್ ಆನ್ ಡೇಟಾ ಬೇಸ್. ಆರ್ಗನೈಸೇಷನ್ ಡೇಟಾ ಬೇಸ್ ಮೇಲೆ ಅದಕ್ಕೆ ಕಂಟಿನ್ಯೂಸ್ ಆಗಿ ಒಂದು ಕಣ್ಣಿಟ್ಟಿರ್ಬೇಕು. ಆಮೇಲೆ ಯಾರ್ಯಾರು ಯಾವಾಗ ಯಾವ ಟೈಮ್ದಾಗ ಆಕ್ಸೆಸ್ ಮಾಡ್ಲಿಕ್ಕತ್ತಾರ ಅನ್ನೋದ್ರ ಬಗ್ಗೆ ಕೂಡ ಯು ನೀಡ್ ಟು ಹ್ಯಾವ್ ಅ ಲುಕ್. ಈ ರೀತಿ ಕಳೆದು ಹೋದಾಗ that plays a very vital role when who is accessing, what he is accessing, from where he is accessing. All these informations are very important, and that too when an employee loses his or her mobile or handheld device, ಆ ಪರ್ಟಿಕ್ಯುಲರ್ ಟೈಮ್ದಾಗಂತೂ ಇದು ಇನ್ನೂ ಇಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಿತ್ತು. And the next one is protecting data on lost devices. Okay, ಕಳ್ಕೊಳ್ಳೋದಂಗ ಏನೋ ಮಾಡ್ಲಿಕ್ಕಂತೂ ಆಗ್ಲಿಲ್ಲ, ಮೇ ಬಿ ತುಡುಗ್ ಮಾಡ್ದವ ಬಾರಿ ಇಂಟೆಲಿಜೆಂಟ್ ಇದ್ದ ನಿಮ್ ಡಿವೈಸ್ ಅನ್ನ ತುಡುಗ್ ಮಾಡ್ದ, ಅಥವಾ ನೀವು ಇರ್ರೆಸ್ಪಾನ್ಸಿಬಲ್ ಇದ್ರಿ ಎಲ್ಲೋ ಇಟ್ಟು ಮಾಡಿ ನೆನ್ಪಾರ್ ಬಂದ್ರಿ, somehow it has reached an illegal person's hand, then ಹೋಗಿ ಮುಟ್ಟಿದಂತ್ರು ಮುಟ್ಟೈತಿ. ಈಗ ಅವ ಯಾವ ರೀತಿ ಬೇಕಾದ ರೀತಿ ಯೂಸ್ ಮಾಡ್ಕೋಬಹುದು. ಅಂಡ್ ಆಸ್ ಐ ಸೈಡ್ ಇನ್ ದ ಪ್ರೀವಿಯಸ್ ಪಾಯಿಂಟ್, ಇಫ್ ಇಟ್ ಈಸ್ ಫಾರ್ ದ ಡೇಟಾ that was present on your mobile, or it is for accessing the organization's data, then definitely you need to protect your data. ಆ ರೀತಿ ಕಳೆದಾಗೂ ಕೂಡ ನಮ್ಮಿಂದಾಗಿ ಆರ್ಗನೈಸೇಷನ್ಗೆ ಏನು ಲಾಸ್ ಆಗಬಾರ್ದು, ಅಥವಾ ನನ್ನ ಪರ್ಸನಲ್ ಡೇಟಾ ಅದ್ರೊಳಗಿರೋದು ಕೂಡ ಕಳಿಬಾರ್ದು ಅಂತಿತ್ತು ಅಂತಂದ್ರೆ you need to have some protection measures, and one of them is encryption technique. Whenever you store data on your mobile, do it the way that is encrypt it. Cryptography kaltiri, encryption gottaiti, ready made tools available adav, they will do encryption and decryption. Yav tool anna bekadu tool anna use ಮಾಡಿ, what you do, you need to do the encryption. ನಿಮ್ಮ ಯೂಸರ್ ನೇಮು, ಪಾಸ್ವರ್ಡು, ನಿಮ್ಮ ಪರ್ಸನಲ್ ಡಿಟೇಲ್ಸು ಅಥವಾ ಆರ್ಗನೈಸೇಷನ್ ಡೇಟಾನ ಸ್ಟೋರ್ ಮಾಡಿಟ್ಟಿದ್ರಿ ಅಂತಂದ್ರೆ ಬೆಟರ್ ಟು ಗೋ ಫಾರ್ ಕ್ರಿಪ್ಟೋಗ್ರಫಿ. ಅದನ್ನ ಎನ್ಕ್ರಿಪ್ಟ್ ಮಾಡಿಟ್ಟಿದ್ರಿ, ಬಟ್ ಅದನ್ನ ಎನ್ಕ್ರಿಪ್ಟ್ ಮಾಡ್ಲಿಕ್ಕೆ ಯಾವ ಅಲ್ಗೋರಿದಮ್, ಯಾವ ಟೆಕ್ನಿಕ್ ಅಥವಾ ಯಾವ ಟೂಲನ್ನ ಯೂಸ್ ಮಾಡಿರಿ ಅದನ್ನ ಮಾತ್ರ ನಿಮ್ಮ ಮೊಬೈಲ್ನಾಗ ಇಟ್ಟಿರ್ಬೇಡ್ರಿ. ಇಲ್ಲ ಅಂತಂದ್ರೆ ಅನದರ್ ವೇ ಇಸ್ ಡೇಟಾ ಬೇಸ್ದ ಒಳಗೆ ಸ್ಟೋರ್ ಮಾಡಿರುವಂತ ಡೇಟಾನೇ ಎನ್ಕ್ರಿಪ್ಟ್ ಮಾಡಿ ಇಟ್ಬಿಡೋದು. ನೀವು ಮಾಡ್ಲಿಲ್ಲ ಅಂತಂದ್ರು ನೀವು ಕಳ್ಕೊಂಡಿರಿ, ನೀವು ರೆಸ್ಪಾನ್ಸಿಬಲ್ ಇಲ್ಲ. ಎಂಪ್ಲಾಯೀಸ್ ವಿಲ್ ನಾಟ್ ಬಿ ಕೇರ್ಫುಲ್, ಯಾಕಂದ್ರೆ ಅದರ ಇಂಪ್ಯಾಕ್ಟ್ ಅವ್ರ ಮೇಲೆ ಜಾಸ್ತಿ ಇರಂಗಿಲ್ಲ. ಆರ್ಗನೈಸೇಷನ್ಗೆ ಏನಾರೇ ಆಯ್ತಂದ್ರೆ ಇಂಪ್ಯಾಕ್ಟ್ ವಿಲ್ ಬಿ ಆನ್ ಮೆನಿ ಪೀಪಲ್, ಮೇನ್ಲಿ ಆನ್ ದ ಆರ್ಗನೈಸೇಷನ್, ರೈಟ್? ಸೊ ಅದ್ರ ಸಲುವಾಗಿ ಆರ್ಗನೈಸೇಷನ್ ಪೀಪಲ್ ಏನ್ ಮಾಡ್ಬೇಕು, ಅದ್ರ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಂಡ್ ವಾಟ್ ದೇ ನೀಡ್ ಟು ಡೂ ಈಸ್ ದೇ ನೀಡ್ ಟು ಎನ್ಕ್ರಿಪ್ಟ್ ದೇರ್ ಡೇಟಾ ಬೇಸ್. ಪೂರ್ತಿ ಡೇಟಾ ಬೇಸನ್ನೇ ಎನ್ಕ್ರಿಪ್ಟ್ ಮಾಡಿ ಇಟ್ಬಿಡ್ರಿ. ಯಾವಾಗ ಯಾರ್ಯಾರು ಆಕ್ಸೆಸ್ ಮಾಡ್ಕೊಂತಾರೆ ಅವ್ರು ಡಿಕ್ರಿಪ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತಾರೆ. ಬಿಕಾಸ್ ದೇ ಆರ್ ಯುವರ್, if they are the legal users, if they are the employees of your organization, then they will be knowing how to decrypt it. ಯಾವ ಟೆಕ್ನಿಕ್ ನ ಯೂಸ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ನೀವು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟೇ ಇರ್ತೀರಿ, ಅವ್ರಿಗೆ ಗೊತ್ತಿರ್ತೈತಿ, ಡಿಕ್ರಿಪ್ಟ್ ಮಾಡ್ಕೊಂತಾರೆ.
This is one way of storing. And the second way is files ಗೆ ಪಾಸ್ವರ್ಡ್ ಪ್ರೊಟೆಕ್ಷನ್ಸ್ ಅನ್ನ ಮಾಡ್ರಿ. ಎಲ್ಲಿ ನಿಮ್ಮ ಡೇಟಾ ಅದ, ಎಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಅದ, ಒಳಗಿನ ಡೇಟಾನಷ್ಟೇ ಅಲ್ಲ ಪೂರ್ತಿ ಪಾಸ್ವರ್ಡ್ ಅನ್ನ ಏನ್ ಮಾಡ್ರಿ, ಲಾಕ್ ಇಟ್ಬಿಡ್ರಿ. ನೀಡ್ ಟು ಹ್ಯಾವ್ ದ ಲಾಕಿಂಗ್ ಸಿಸ್ಟಮ್ ಆರ್ ಪಾಸ್ವರ್ಡ್ ಪ್ರೊಟೆಕ್ಷನ್ಸ್ ಫಾರ್ ದ ಫೈಲ್ಸ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ದ ಡೇಟಾ. ಎಲ್ಲಿ ಡೇಟಾನ ಸ್ಟೋರ್ ಮಾಡಿರಿ ಅಲ್ಲಿ ಏನ್ ಮಾಡ್ರಿ, ಗೋ ಫಾರ್ ಫೈಲ್ ಸೆಕ್ಯೂರಿಟಿ. ರೀಡ್ ಓನ್ಲಿ ಮೋಡಿಗೆ ಸೆಟ್ ಮಾಡೋದು, ಇಲ್ಲ ಅಂತಂದ್ರೆ ಟೈಮ್ ಗ್ಯಾಪ್ಸ್ ಮೇಲೆ ಸೆಟ್ ಮಾಡೋದು, ಆರ್ ಎಲ್ಸ್ ಗೋ ಫಾರ್ ದ ಪಾಸ್ವರ್ಡ್ ಪ್ರೊಟೆಕ್ಷನ್ಸ್. ಫೈಲ್ಸ್ ಫೋಲ್ಡರ್ಸಿಗೂ ನೀವೇನು ಮಾಡ್ಬೋದು, ಪಾಸ್ವರ್ಡ್ಸನ್ನು ಸೆಟ್ ಮಾಡ್ಬೋದು. ಸೊ ಆ ರೀತಿಯಾಗಿ ಪಾಸ್ವರ್ಡ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಗೋ ಫಾರ್ ಯರ್ ಡಿವೈಸ್ ಸೆಕ್ಯೂರಿಟಿ ಇಟ್ ಸೆಲ್ಫ್. ಒಳಗಿರುವಂಥ ಡೇಟಾನ ಅಷ್ಟೇ ಅಲ್ಲ, ಡಿವೈಸಿಗೇನೆ ಪಾಸ್ವರ್ಡ್ ಪ್ರೊಟೆಕ್ಷನ್ಸನ್ನು ಇಟ್ಟರೆ ಬೆಸ್ಟ್. ಡಿವೈಸೇ ಓಪನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಓಪನ್ ಮಾಡಿದ್ಮೇಲೆ ಫೈಲ್ಸಿಗೂ ಪ್ರೊಟೆಕ್ಷನ್ಸ್ ಕೊಡ್ರಿ. ಇದನ್ನು ಕೂಡ ಮೀರಿ ಒಳಗೆ ಹೋದ್ರು ಅಂತಂದ್ರೆ, ಆಕ್ಸೆಸ್ ಮಾಡ್ಕೊಳಿಕ್ ಹೋದ್ರೆ ನಿಮ್ಮ ಡೇಟಾನೇ ಏನ್ ಮಾಡಿಟ್ಟಿರಿ, ಎನ್ಕ್ರಿಪ್ಟ್ ಮಾಡಿ ಇಟ್ಟಿರಿ. ವಿಚ್ ಪಾಸ್ವರ್ಡ್ ಯು ಆರ್ ಆಸ್ಕಿಂಗ್ ಅಬೌಟ್? ಯು ನೀಡ್ ಟು ರಿಮೆಂಬರ್ ದ್ಯಾಟ್ ಫೈಲ್ಸಿಗೆ ಸೆಟ್ ಮಾಡಿದ್ದು ಅಥವಾ ನಿಮ್ಮ ಮೊಬೈಲಿಗೆ ಸೆಟ್ ಮಾಡಿದ್ದು, ನಿಮ್ಮ ಮೊಬೈಲಿಗೆ ಪಾಸ್ವರ್ಡ್ಸ್ ಅನ್ನ ಇಟ್ಟಿರ್ತೀರ, ಅದನ್ನೆಲ್ಲ ಇಟ್ಟಿರ್ತೀರಿ, ನಿಮ್ಮ ಹತ್ರ ನೆನ್ಪಿಟ್ಕೊಂಡಿರ್ತೀರಲ್ಲ. ಸೊ ಅದೇ ರೀತಿ ಇಂಪಾರ್ಟೆಂಟ್ ಫೈಲ್ಸಿಗೂ ಕೂಡ ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ ಆ ಪಾಸ್ವರ್ಡ್ಸ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಅದನ್ನು ಮತ್ತೆ ಅಲ್ಲೇ ಮೊಬೈಲ್ನಾಗ ಸ್ಟೋರ್ ಮಾಡಬೇಡ್ರಿ. ದ್ಯಾಟ್ ಯು ನೀಡ್ ಟು ರಿಮೆಂಬರ್. ಇದು ನಿಮಗೆ ಇದನ್ನ ಅನಿಸ್ತಿತ್ತು ಅಂದ್ರೆ ಎನ್ಕ್ರಿಪ್ಟಿಂಗಿಗೆ ಹೋಗ್ಬೋದು. ಸೊ ಡೈರೆಕ್ಟ್ ಆಗಿ ಡಿಕ್ರಿಪ್ಟ್ ಮಾಡ್ಲಿಕ್ಕೆ ಟೆಕ್ನಿಕ್ಸ್, ಟೂಲ್ಸ್ ಅವೈಲೇಬಲ್ ಇರ್ತಾವೆ. ಆ ಟೂಲ್ಸ್ ಅನ್ನ ಯೂಸ್ ಮಾಡಿ ಡಿಕ್ರಿಪ್ಟ್ ಮಾಡ್ಲಿಕ್ಕೆ ಬರ್ತೈತಿ. ಅಂಡ್ ಒನ್ ಮೋರ್